ಮತ್ತೆ ಹಿಜಾಬ್ ಸದ್ದು ಮಾಡ್ತಾ ಇದೆ ಈಗ ರಾಜ್ಯದಲ್ಲೇ. ಮತ್ತೆ ಹಿಜಾಬ್ ಬ್ಯಾನ್ ಹೈಕೋರ್ಟ್ ಈಗ ಸಂಚಲನದ ತೀರ್ಪನ್ನ ಕೊಟ್ಟಿದೆ. ಇನ್ಮುಂದೆ ಶಾಲಾ ಸಮವಸ್ತ್ರದೊಂದಿಗೆ ಹಿಜಾಬ್ ಧರಿಸುವಂತಿಲ್ಲ. ಇದು ನಮ್ಮ ರಾಜ್ಯದಲ್ಲ, ಅಲಹಾಬಾದ್ ಹೈಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಹಿಜಾಬ್ ಬ್ಯಾನ್ ಮತ್ತೆ ಸದ್ದು ಮಾಡ್ತಾ ಇದೆ ಈಗ. ಶಾಲಾ ಸಮವಸ್ತ್ರದೊಂದಿಗೆ ಹಿಜಾಬ್ ಧರಿಸುವಂತಿಲ್ಲ. ಇನ್ಮುಂದೆ ಶಾಲಾ ಸಮವಸ್ತ್ರದೊಂದಿಗೆ ಹಿಜಾಬ್ ಅನ್ನ ಧರಿಸುವಂತಿಲ್ಲ. ಅಲಹಾಬಾದ್ ಹೈಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಮುಸ್ಲಿಂ ವಿದ್ಯಾರ್ಥಿನಿಯೊಬ್ಬರು ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಈಗ ಪ್ರಯಾಗ್ರಾಜ್ನ 11ನೇ ತರಗತಿ ವಿದ್ಯಾರ್ಥಿನಿ ಅರ್ಜಿ ಸಲ್ಲಿಸಿದ್ರು. ಸಮವಸ್ತ್ರದೊಂದಿಗೆ ಹಿಜಾಬ್ ಧರಿಸಲು ಅನುಮತಿ ಕೋರಲಾಗಿತ್ತು. ಹಿಜಾಬ್ ಧರಿಸುವುದು ಧಾರ್ಮಿಕ ಆಚರಣೆ ಎಂದು ನಿರೂಪಿಸಲು ಸಾಧ್ಯವಿಲ್ಲ ಅಂತ ಈಗ ಹೈಕೋರ್ಟ್ ಒಂದು ಕಡೆ ಹೇಳಿದೆ. ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿನಿಯ ಅರ್ಜಿಯನ್ನು ಈಗಾಗಲೇ ಹೈಕೋರ್ಟ್ ವಜಾಗೊಳಿಸಿದೆ. ಮತ್ತೆ ಹಿಜಾಬ್ ಬ್ಯಾನ್ ವಿಷಯವಾಗಿ ಈಗ ಹೈಕೋರ್ಟ್ ಸಂಚಲನದ ತೀರ್ಪನ್ನು ನೀಡಿದೆ. ಇನ್ಮುಂದೆ ಶಾಲಾ ಸಮವಸ್ತ್ರದೊಂದಿಗೆ ಹಿಜಾಬನ್ನು ಧರಿಸುವಂತಿಲ್ಲ. ಅಲಹಾಬಾದ್ ಹೈಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದ್ದು, ಮುಸ್ಲಿಂ ವಿದ್ಯಾರ್ಥಿಯೊಬ್ಬರು ಈ ಬಗ್ಗೆ ಅರ್ಜಿ ಸಲ್ಲಿಸಿದ್ರು. ಶಾಲಾ ಸಮವಸ್ತ್ರದೊಂದಿಗೆ ಹಿಜಾಬ್ ಧರಿಸಬಹುದೇ ಅಂತ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಆ ಅರ್ಜಿಗೆ ಈಗ ಹಿನ್ನಡೆಯಾಗಿದೆ. ಅಲಹಾಬಾದ್ ಹೈಕೋರ್ಟ್ ಜಡ್ಜ್ನ ಅಭಿಪ್ರಾಯದ ಪ್ರಕಾರ ವಿದ್ಯಾರ್ಥಿನಿಯ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. ಹಿಜಾಬ್ ಧರಿಸುವುದು ಧಾರ್ಮಿಕ ಆಚರಣೆ ಎಂದು ನಿರೂಪಿಸಲು ಸಾಧ್ಯವಿಲ್ಲ ಅಂತ ಜಡ್ಜ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಹಿಜಾಬಿನ ಸೌಂಡ್ ಮಾಡುತ್ತಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡ್ತಾ ಇದೆ. ಈಗಾಗಲೇ ಅಲಹಾಬಾದ್ ಹೈಕೋರ್ಟ್ ಅಂತೂ ಇನ್ಮುಂದೆ ಹಿಜಾಬ್ ಜೊತೆಗೆ ಸಮವಸ್ತ್ರವನ್ನು ಧರಿಸುವಂತಿಲ್ಲ ಅಂತ ಒಂದು ಕಡೆ ಈಗ ಶಾಲಾ ಸಮವಸ್ತ್ರ ಅಂದ್ರೆ ಏನು? ಶಾಲೆ ಅಂತ ಅಂದಾಗ ಅದಕ್ಕೊಂದು ಸಮವಸ್ತ್ರ ಇರುತ್ತೆ ಅಂತ ಅಂದಾಗ ಅಲ್ಲಿ ಎಲ್ಲರೂ ಕೂಡ ಒಂದೇ, ಯಾವುದೇ ಧರ್ಮ ಅಲ್ಲ, ಯಾವುದೇ ಜಾತಿ ಅಲ್ಲ, ಎಲ್ಲರೂ ಕೂಡ ಒಂದೇ. ಅಲ್ಲಿ ಶಾಲೆಯಲ್ಲಿ ಶಿಕ್ಷಣ ಅಂತ ಬಂದಾಗ ಅಲ್ಲಿ ಧರ್ಮವನ್ನು ತೆಗೆದುಕೊಂಡು ಹೋಗೋದು ಬೇಡ ಅಂತ ಕೋರ್ಟ್ ಹೇಳೋದು. ಅಂದರೆ ಈಗ ಹಿಂದೂಗಳ, ನಾವು ಮುಸ್ಲಿಮ್ಸ, ನಾವು ಈ ರೀತಿಯಾಗಿ ಯಾವುದೇ ಧರ್ಮವನ್ನು ಬೇಡ, ಪ್ರತಿಯೊಂದು ಧರ್ಮ ತೆಗೆದುಕೊಂಡು ಹೋದರೆ ಆ ಧರ್ಮಕ್ಕೆ ತಕ್ಕಂಥ ಏನೋ ಉಡುಗೆ ತೊಡುಗೆಗಳಿದ್ದಾವೆ. ಅವನ್ನೆಲ್ಲವನ್ನ ಕೂಡ ನಾವು ಶಾಲೆಗಳಲ್ಲಿ ಅದನ್ನು ಹಾಕೊಂಡು ಉಡುಪನ್ನು ತೊಡ್ಕೊಂಡು ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಶಾಲೆ ಅಂತ ಬಂದಾಗ ಶಾಲೆಯ ಸಮವಸ್ತ್ರ ಏನಿರುತ್ತಲ್ಲ ಅದನ್ನು ಮಾತ್ರ ಧರಿಸ್ಬೇಕು. ನಾನು ಹಿಜಾಬ್ ಹಾಕ್ತೀನಿ, ನಾನು ಬುರ್ಕಾ ಹಾಕೊಂಬರ್ತೀನಿ ಅಂತೆಲ್ಲ ಅಂದರೆ ಅದಕ್ಕೆಲ್ಲ ಪರ್ಮಿಷನ್ ಕೊಡೋದಿಲ್ಲ ಕೋರ್ಟು. ಬಟ್ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೂ ಒಂದು ಏನು ಅನೌನ್ಸ್ಮೆಂಟ್ ಆಗುತ್ತಪ್ಪ. ಏನಂತ ಅಂದರೆ ಈಗ ಇತ್ತೀಚೆಗೆ ಏನು ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಈ ಏನು ಪರೀಕ್ಷಾ ಕೊಠಡಿಗೆ ಹೋಗುವಂಥ ಸಂದರ್ಭದಲ್ಲಿ ಜನಿವಾರವನ್ನು ತೆಗೆಸುವಂಥದ್ದು, ಆ ಲಿಂಗವನ್ನು ತೆಗೆಸುವಂಥದ್ದು, ಅಥವಾ ಈ ಕೈಯಲ್ಲಿ ಏನಾದರೂ ಒಂದು ದಾರ ಇದ್ದರೆ ಅದನ್ನು ತೆಗೆಸುವಂಥದ್ದು. ಅಂದರೆ ಈ ಹಿಜಾಬು ಅಥವಾ ಈ ಬುರ್ಕಾ ಯಾಕೆ ಬೇಡ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರು. ಯಾವ ರೀಸನ್ಗೆ ಹೇಳಿದರು ಅಂತ ಅಂದರೆ, ಈಗ ನೋಡಿ ಪೂರ್ತಿಯಾಗಿ ಬುರ್ಕಾ ಧರಿಸ್ಕೊಂಡು ಬಂದರು ಅಂತ ಅಂದಾಗ ಈಗ ಜಾಸ್ತಿಯಲ್ಲಿ ಕಾಪಿ ಚೀಟಿ ಅಂತ ನಾವೇನು ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ, ಕಾಪಿ ಚೀಟಿಗಳೆಲ್ಲ ನಡೆಯುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಸೊ ಅಲ್ಲಿ ಪರಿಗಣಿಸೋದಕ್ಕಾಗಲ್ಲ ಯಾರು ಯಾವ ರೀತಿಯಾಗಿ ಎಕ್ಸಾಮ್ಸ್ ಬರೀತಾ ಇದ್ದಾರೆ, ಪರೀಕ್ಷೆಗಳನ್ನು ಬರೀತಾ ಇದ್ದಾರೆ ಅನ್ನುವಂಥ ರೀಸನ್ಗಳಿದೆ. ಬಟ್ ಕೆಲವೊಂದು ಕಡೆ ಜನಿವಾರನ್ನು ತೆಗೆಸಿದ್ರು, ದಾರಾನು ತೆಗೆಸಿದ್ರು, ಎಲ್ಲನೂ ತೆಗೆಸಿದ್ರು. ಆಯಿತು ಹೋಗಲಿ, ಅದು ರಾಜಕೀಯವಾಗಿ ತಿರುವನ್ನು ಪಡೆದುಕೊಳ್ತು. ಮಕ್ಕಳ ಏನೋ ಭವಿಷ್ಯದ ಬಗ್ಗೆ ಆಗಲಿಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಮಕ್ಕಳ ಉದ್ಧಾರದ ಬಗ್ಗೆ ಆಗಲಿಲ್ಲ ಆ ಚರ್ಚೆ, ಅದು ರಾಜಕೀಯವಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ. ಜಾತಿ ಜಾತಿಗಳ ಧರ್ಮಗಳ ಬಗ್ಗೆ ಅದು ಅಲ್ಲಿ ಏನು ಒಡುಕನ್ನು ತೆಗೆದುಕೊಂಡು ಬರುತ್ತೆ. ಬಟ್ ದೊಡ್ಡ ಮಟ್ಟಿಗೆ ಒಂದು ಚರ್ಚೆಯನ್ನು ಮಾಡಿತ್ತು ಹಿಜಾಬು ಮತ್ತು ಕೇಸರಿ ಶಾಲು ಇವೆಲ್ಲವೂ ಕೂಡ ಶಾಲಾ ಕಾಲೇಜುಗಳಲ್ಲಿ. ಎಲ್ಲಿ ನಾವು ಈ ಒಂದು ಭೇದ ಭಾವ ಬರಬಾರ್ದು ಅಂದ್ಕೊಂಡಿದ್ವಲ್ಲ, ಅಲ್ಲೇ ಬಂದಿದ್ದು ಕೂಡ ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಆಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಬಟ್ ಇವಾಗಿನ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಈ ಭೇದ ಭಾವ ಅನ್ನೋದು, ನಾನು ಹಿಂದೂ ನೀನು ಮುಸ್ಲಿಮು ಅನ್ನುವಂಥದ್ದು, ಸಮವಸ್ತ್ರಗಳ ಬಗ್ಗೆ ಆಗುವಂಥ ಕಚ್ಚಾಟ, ಧಾರ್ಮಿಕವಾಗಿ ತೊಡುವಂಥ ಉಡುಗೆ ತೊಡುಗೆಗಳ ಬಗ್ಗೆ ಆಗುವಂಥ ಕಚ್ಚಾಟ, ಸೊ ಇವೆಲ್ಲವೂ ಕೂಡ ಇದೀಗ ಇನ್ನು ಅಲಹಾಬಾದ್ನಲ್ಲಿ ಒಬ್ಬ ವಿದ್ಯಾರ್ಥಿನಿ ಇದನ್ನು ಪ್ರಶ್ನೆ ಮಾಡಿ ಕೋರ್ಟಿಗೆ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಯಾಕೆ ಹಿಜಾಬನ್ನು ಧರಿಸಬಾರ್ದು, ನಾನು ಹಿಜಾಬನ್ನು ಧರಿಸ್ಕೊಂಡು ಶಾಲೆಗೆ ಹೋಗ್ತೀನಿ, ಇದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡುತ್ತಾ ಅಂತ ಕೇಳಿ ಪ್ರಶ್ನೆ ಮಾಡಿ ಅದನ್ನು
ಅರ್ಜಿಯನ್ನು ಹಾಕಿರ್ತಾರೆ. ಬಟ್ ಹೈಕೋರ್ಟ್ ಏನು ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ಇಲ್ಲಮ್ಮ ನೀನು ಶಾಲೆಯ ಸಮವಸ್ತ್ರಗಳನ್ನು ಮಾತ್ರ ಧರಿಸ್ಕೊಂಡು ಹೋಗಬೇಕು, ಅಲ್ಲಿ ಯಾವುದೇ ರೀತಿಯಾದಂಥ ಧಾರ್ಮಿಕ ಉಡುಪುಗಳಿಗೆ ಅವಕಾಶ ಇಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ತಿಳಿಸಿಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಒಂದೇ ಅನ್ನುವಂಥ ಮನೋಭಾವ ಬರಲಿ ಅಂತ.